Good morning, everybody. Methods and Techniques of Social Research, Program BA, Subject Sociology, Semester 6th, Session number 34, Topic Characteristics of Sound Hypothesis, created by Dr. ನಾಗೇಂದ್ರಪ್ಪ ಇ. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೌಂಡ್ ಹೈಪೋಥಿಸಿಸ್ ಬಗ್ಗೆ ಕಳೆದ ತರಗತಿನಲ್ಲಿ ತಿಳ್ಕೊಂಡಿದ್ವಿ, ಸೆಷನ್ ನಂಬರ್ 33ನಲ್ಲಿ. ಈಗ ಸೆಷನ್ ನಂಬರ್ 34ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೌಂಡ್ ಹೈಪೋಥಿಸಿಸ್ ಅಂದರೆ ಇನ್ನು ಉಳಿದ ಪ್ರಾಕಲ್ಪನೆಯ ಉತ್ತಮ ಲಕ್ಷಣಗಳ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮಾಡೋಣ. ಅದರಲ್ಲಿ ಮತ್ತೊಂದು ಲಕ್ಷಣ ಏನಪ್ಪ ಅಂದರೆ, ಪ್ರಾಕಲ್ಪನೆಯ ಉತ್ತಮ ಗುಣಲಕ್ಷಣ ಯಾವುದಪ್ಪ ಅಂತಂದರೆ, ಇಟ್ ಶುಡ್ ಬಿ ಎಂಪಿರಿಕಲ್ ರೆಫರೆನ್ಸ್. ಪ್ರಾಕಲ್ಪನೆಯು ಅನುಭವ ಸಿದ್ಧವಾದ ಉಲ್ಲೇಖಗಳನ್ನು ಒಳಗೊಂಡಿರಬೇಕು, ಇಲ್ಲವೇ ಪ್ರಾಯೋಗಿಕವಾಗಿರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಪ್ರಾಕಲ್ಪನೆಯು ಅನುಭವ ಸಿದ್ಧವಾದ ಉಲ್ಲೇಖಗಳನ್ನು ಒಳಗೊಂಡಿರಬೇಕು ಅಥವಾ ಅದು ಪ್ರಾಯೋಗಿಕವಾಗಿರಬೇಕು ಅಂತಕ್ಕಂಥದ್ದು. ಅಂದರೆ ಪ್ರಯೋಗಗಳು ಮತ್ತು ಪರೀಕ್ಷೆಗಳು ಎಲ್ಲ ವಿಜ್ಞಾನಗಳ ಆಧಾರ ಸ್ತಂಭಗಳಿದ್ದಂತೆ. ಎವರಿ ಸೈನ್ಸ್ ಇಟ್ ಇಸ್ ಆಲ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಎಕ್ಸಾಮಿನೇಷನ್ಸ್ ಆರ್ ದ ಫಿಲ್ಲರ್ ಆಫ್ ದ ಎವರಿ ಸೈನ್ಸ್. ಅಂದರೆ ಎಲ್ಲ ಒಂದು ಪ್ರಯೋಗಗಳು ಮತ್ತು ಪರೀಕ್ಷೆಗಳು ಎಲ್ಲ ವಿಜ್ಞಾನಗಳಿಗೆ ಆಧಾರ ಸ್ತಂಭಗಳಿದ್ದಂತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದೇ ರೀತಿ ಸಮಾಜ ವಿಜ್ಞಾನಿಯು ರಚಿಸುವ ಪ್ರಾಕಲ್ಪನೆಗಳಿಗೂ ಸಹ ಪ್ರಾಯೋಗಿಕ ಪಾರಾಮರ್ಶೆ ಕಡ್ಡಾಯವಾಗಿ ಇರಲೇಬೇಕಾಗುವುದು. ಅದೇ ರೀತಿ ಇಲ್ಲಿ ಸಮಾಜ ವಿಜ್ಞಾನಿ ಅಂತಕ್ಕಂಥವನೇನಿದ್ದಾನೆ, ಸಮಾಜ ವಿಜ್ಞಾನಿ ರಚಿಸ್ತಕ್ಕಂತಹ ಏನು ಪ್ರಾಕಲ್ಪನೆ ಇದೆ, ಆ ಪ್ರಾಕಲ್ಪನೆಯು ಕೂಡ ಪಾರಾಮರ್ಶೆಗೆ ಒಳಗಾಗಿರಬೇಕು, ಪಾರಾಮರ್ಶೆ ಕಡ್ಡಾಯವಾಗಿ ಇರಲೇಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾನೆ. ಇದನ್ನು ಸರಳವಾಗಿ ಹೇಳುವುದಾದಲ್ಲಿ, ಪ್ರಾಕಲ್ಪನೆಯೊಂದರ ಸಮರ್ಥನೆ ಪರೀಕ್ಷೆಗೆ ಒಳಪಡಿಸಬಹುದಾದಂಥ ಪ್ರಾಯೋಗಿಕ ಅಂಶಗಳ ನೆರವಿನಿಂದ ಕೂಡಿರಬೇಕು. ಅಂದರೆ ಒಂದು ಪ್ರಾಕಲ್ಪನೆ ರೂಪಿಸ್ಕೊಂಡ್ರೆ ಆ ಪ್ರಾಕಲ್ಪನೆಯನ್ನು ಪರೀಕ್ಷೆಗೆ ಅಳವಡಿಸಲು ಸಹಕಾರಿಯಾಗಿರಬೇಕು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಪರೀಕ್ಷೆಗೆ ಒಳಪಡಿಸಲು ಸಹಕಾರಿಯಾಗಿರಬೇಕು ಅಂತಕ್ಕಂಥ. ಉದಾಹರಣೆಗೆ, ಅಪರಾಧ ಅಥವಾ ಅನೈತಿಕತೆಯ ಹೆಚ್ಚಳಕ್ಕೆ ದೈವಿ ಶಾಪವೇ ಕಾರಣ ಎಂಬ ಪ್ರಾಕಲ್ಪನೆಯನ್ನು ರಚಿಸಿಕೊಂಡರೆ ಅದನ್ನು ಪ್ರಯೋಗಕ್ಕೆ ಒಳಪಡಿಸುವುದಾಗಲಿ ಇಲ್ಲವೇ ನಿರ್ದಿಷ್ಟವಾಗಿ ಸಾಬೀತುಪಡಿಸುವುದಾಗಲಿ ಅಸಾಧ್ಯ. ಇಲ್ಲಿ ಅಪರಾಧ ಅಥವಾ ಅನೈತಿಕತೆಯ ಹೆಚ್ಚಳಕ್ಕೆ ದೈವಿ ಶಾಪವೇ ಕಾರಣ ಅಂತಕ್ಕಂಥ ಪ್ರಾಕಲ್ಪನೆ ಏನಾದರೂ ಸಂಶೋಧಕ ರೂಪಿಸ್ಕೊಂಡಿದ್ರೆ ಅದನ್ನು ಪ್ರಯೋಗಕ್ಕೆ ಒಳಪಡಿಸೋದಕ್ಕಾಗಲಿ ಇಲ್ಲವೇ ನಿರ್ದಿಷ್ಟವಾಗಿ ಸಾಬೀತುಪಡಿಸುವುದಕ್ಕಾಗಲಿ ಸಾಧ್ಯವಿಲ್ಲ. ಅದಕ್ಕೆ ಬದಲಾಗಿ ಅಪರಾಧ ಮತ್ತು ಅನೈತಿಕತೆ ಹೆಚ್ಚಳಕ್ಕೆ ಸಾಮಾಜಿಕ ನಿಯಂತ್ರಣ ಸಾಧನಗಳ ದೋಷ ದೌರ್ಬಲ್ಯಗಳೇ ಕಾರಣ ಎಂಬ ಪ್ರಾಕಲ್ಪನೆಯನ್ನು ರಚಿಸಿಕೊಂಡಲ್ಲಿ ಅದನ್ನು ಸುಲಭವಾಗಿ ಪರೀಕ್ಷೆಗೆ ಒಳಪಡಿಸಬಹುದು. ನೋಡಿ, ಈ ಥರ ಇಲ್ಲಿ ಅಪರಾಧ ಮತ್ತು ಅನೈತಿಕತೆ ಹೆಚ್ಚಳಕ್ಕೆ ಸಾಮಾಜಿಕ ನಿಯಂತ್ರಣ ಕಾರಣ ಅಂತ ಅಂದರೆ, ಇಲ್ಲಿ ಸಾಮಾಜಿಕ ನಿಯಂತ್ರಣ ಅಂತಂದರೆ ಯಾವುದು? ಸಾಮಾಜಿಕ ನಿಯಂತ್ರಣ ಸಾಧನಗಳು, ಅದು ಪೊಲೀಸ್ ಇರ್ಬೋದು, ಸರ್ಕಾರ ಇರ್ಬೋದು, ಕಾನೂನು ಇರ್ಬೋದು, ಇತರೆಗಳು, ಇವೆಲ್ಲವೂ ಕೂಡ ಔಪಚಾರಿಕ ನಿಯಂತ್ರಣದ ಸಾಧನಗಳು. ಇದರಲ್ಲಿ ಏನಾದರೂ ಕೂಡ ಪೊಲೀಸ್ ವ್ಯವಸ್ಥೆ ಏನಾದರೂ ಕೂಡ ಅವ್ಯವಸ್ಥಿತವಾಗಿದೆ, ಅದು ಸರಿ ಇಲ್ಲ, ಭಾಳ ಸ್ಟ್ರಿಕ್ಟಾಗಿಲ್ಲ ಅಂತ ಅಂದರೆ ಆಗ ಅನೈತಿಕತೆ ಅಪರಾಧ ಹೆಚ್ಚಾಗುತ್ತೆ. ಅಥವಾ ನ್ಯಾಯಾಲಯ ಏನಾದರೂ ಕೂಡ ಅಪರಾಧ ಮತ್ತು ಅನೈತಿಕತೆ ಚಟುವಟಿಕೆಯಲ್ಲಿ ತೊಡಗಿದ್ರೂ ಕೂಡ ಅಂಥವ್ರಿಗೆ ಶಿಕ್ಷೆಯನ್ನು ಕೊಡದಿದ್ದರೆ ಆಗ ಜನರಲ್ಲಿ ಇದಕ್ಕೇನು ಶಿಕ್ಷೆ ಆಗಲ್ಲ ಅಂತಂದು ಹೇಳ್ಬಿಟ್ಟು ಅವರ ಅನೈತಿಕತೆನ ಅಪರಾಧವನ್ನು ಹೆಚ್ಚು ಮಾಡ್ತಾ ಇರ್ತಾರೆ. ಆ ರೀತಿಯಾಗಿರ್ತಕ್ಕಂತಹ ಏನಾದರೂ ದೋಷಗಳು ದೌರ್ಬಲ್ಯಗಳು ಸಾಮಾಜಿಕ ನಿಯಂತ್ರಣ ಸಾಧನಗಳಲ್ಲಿ ಕಂಡು ಬಂದರೆ ಅದನ್ನು ನಾವು ಪರೀಕ್ಷೆಗೆ ಒಳಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಯಾವುದು, ಕೋರ್ಟಾ ಅಥವಾ ಪೊಲೀಸ್ ಸ್ಟೇಷನ್ನ ಅಥವಾ ಸರ್ಕಾರನ, ಆಡಳಿತ ವ್ಯವಸ್ಥೆನ, ಸರ್ಕಾರಿ ಅಧಿಕಾರಿನ, ಇಲ್ಲಿ ಇದನ್ನು ನಾವು ಪರೀಕ್ಷೆಗೆ ಒಳಪಡಿಸ್ಬೋದು. ಅದನ್ನು ಹೊರತುಪಡಿಸಿ ನಾವೇನಾದರೂ ಕೂಡ ದೈವಿ ಶಾಪದಿಂದ ನಾವು ಅಪರಾಧ ಹೆಚ್ಚಾಗಿದೆ, ಅನೈತಿಕತೆ ಹೆಚ್ಚಾಗಿದೆ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಅಥವಾ ಇವತ್ತು ಉದಾಹರಣೆಗೆ ಕೋವಿಡ್-19 ಅಂತಕ್ಕಂಥದ್ದು ಬಂದಿದೆ. ಕೋವಿಡ್-19 ಬಂದಿರೋದು ಯಾವ ಕಾರಣದಿಂದ ಅಂತ ಅಂದರೆ, ನಮ್ಮ ಗ್ರಾಮೀಣ ಭಾಗಗಳಲ್ಲೆಲ್ಲನೂ ಕೂಡ ಇವತ್ತು ನೋಡ್ತಾ ಇದ್ದೀವಿ, ಎಲ್ಲರೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನಗರ ಪ್ರದೇಶದಲ್ಲೂ ಆಗ್ತಿದೆ, ಇದರಲ್ಲಿ ಭಾಳ ಬುದ್ಧಿವಂತರು ಕೂಡ ಮಾಡ್ತಿದ್ದಾರೆ, ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಬರೀ ಗ್ರಾಮೀಣ ಜನರನ್ನೇ ನಾವು ಅಲ್ಲಿ ಉದ್ದೇಶಪೂರ್ವಕವಾಗಿ ಹೇಳೋಕ್ಕೂ ಆಗಲ್ಲ. ಇಲ್ಲಿ ಎಲ್ಲ ಥರದ ಜನರು ಕೂಡ ಇದ್ದಾರೆ ಇಂಥದ್ರಲ್ಲಿ. ಅಂದರೆ ಯಾವುದೋ ಈ ಒಂದು ಕರೋನಾ ಮಹಾಮಾರಿಯನ್ನು ತೊಡೆದು ಹಾಕಲಿಕ್ಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪೂಜೆಗಳನ್ನು, ಪುನಸ್ಕಾರಗಳನ್ನು, ಹೋಮಗಳನ್ನು, ಹವನಗಳನ್ನು ಮಾಡ್ತಕ್ಕಂಥದ್ದು. ಇದು ಅವರವ್ರ ವೈಯಕ್ತಿಕ ಅಭಿಪ್ರಾಯ. ಆದರೆ
ಹೋಮ ಹವನ ಮಾಡೋದ್ರಿಂದ ಕರೋನಾ ಮಹಾಮಾರಿಯನ್ನು ತಗ್ಗಿಸ್ಬೋದು, ಕೋವಿಡ್ ಇಂಪ್ಯಾಕ್ಟ್ 19 ತಗ್ಗಿಸ್ಬೋದು ಅಂತ ನಾವು ಪರೀಕ್ಷೆಗೆ ಒಳಪಡಿಸಿ ಅದರಿಂದ ಫಲಿತಾಂಶನ ಪಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಯಾವುದರಿಂದ ಪಡ್ಕೊಳ್ಬೋದು ಇದನ್ನು ಸಾಮಾಜಿಕ ಅಂತರ ಅಥವಾ ದೈಹಿಕ ಅಂತರವನ್ನು ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯಿಂದ ಇಷ್ಟು ಅಂತರ ಇರಬೇಕು. ಯಾರು ಸೋಂಕಿತ ಇರ್ತಾನೆ, ಸೋಂಕಿತನಿಂದ ಆದಷ್ಟು ಅವನು ದೂರ ಇದ್ದರೆ ಆ ಕರೋನಾ ಸೋಂಕಿನಿಂದ ದೂರ ಇರ್ಬೋದು ಅಥವಾ ಅದನ್ನು ತಪ್ಪಿಸ್ಕೊಳ್ಬೋದು ಅಂತಕ್ಕಂಥದ್ದು ನಾವು ಮಾಡ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಅಂದರೆ ಇಲ್ಲಿ ಅನುಭವ ಸಿದ್ಧವಾದ ಉಲ್ಲೇಖಗಳನ್ನು ಒಳಗೊಂಡಿರಬೇಕು ಅಥವಾ ಪ್ರಾಯೋಗಿಕವಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಪ್ರಾಕಲ್ಪನೆಗಳು. ಅದನ್ನು ಬಿಟ್ಟು ಪ್ರಾಕಲ್ಪನೆಗಳೇನಾದರೂ ಕೂಡ ಒಂದು ರೀತಿ ದೈವಿ ಶಾಪ ಕಾರಣ ಅಥವಾ ಅದರಲ್ಲಿ ಭಾಳ ಜಾಸ್ತಿ ಇದೆ, ಹೆಚ್ಚಾಗಿದೆ, ಈ ರೀತಿಯಾಗಿರ್ತಕ್ಕಂಥ ಪ್ರಾಕಲ್ಪನೆಗಳನ್ನು ರೂಪಿಸ್ಕೊಂಡ್ರೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಎ ಹೈಪೋಥಿಸಿಸ್ ಕ್ಯಾನ್ ಬಿ ಯೂಸ್ಫುಲ್ ದ ರಿಸರ್ಚ್ ವರ್ಕ್ ಅಂಡರ್ಟೇಕನ್ ಓನ್ಲಿ ವೆನ್ ಇಟ್ ಹ್ಯಾಸ್ ಲಿಂಕ್ಸ್ ವಿತ್ ಸಮ್ ಎಂಪಿರಿಕಲ್ ರೆಫರೆನ್ಸ್ ಅಂತ. ಅಂದರೆ ಇಲ್ಲಿ ಕೆಲವು ಪ್ರಾಯೋಗಿಕ ಉಲ್ಲೇಖಗಳೊಂದಿಗೆ ಸಂಪರ್ಕವನ್ನು ಹೊಂದಿರುವಾಗ ಮಾತ್ರ ಕೈಗೊಂಡ ಸಂಶೋಧನಾ ಕಾರ್ಯದಲ್ಲಿ ಒಂದು ಪ್ರಾಕಲ್ಪನೆಯು ಉಪಯುಕ್ತವಾಗಿರುತ್ತದೆ. ಅಂದರೆ ಒಂದು ಪ್ರಾಕಲ್ಪನೆ ಉಪಯುಕ್ತವಾಗಿರಬೇಕಂದ್ರೆ ಅದು ಪ್ರಾಯೋಗಿಕ ಉಲ್ಲೇಖಗಳೊಂದಿಗೆ ಸಂಪರ್ಕವನ್ನು ಇಟ್ಕೊಂಡಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇದರ ಅರ್ಥ ಅದು ಪ್ರಾಯೋಗಿಕ ಪರೀಕ್ಷೆಗೆ ಒಳಪಡಿಸಬಹುದಾದ ವ್ಯತ್ಯಯಗಳನ್ನು ಹೊಂದಿರಬೇಕು ಅಂತಕ್ಕಂಥ. ಪ್ರಾಯೋಗಿಕ ಪರೀಕ್ಷೆಗೆ ಒಳಪಡಿಸಬಹುದಾದ ವ್ಯತ್ಯಯಗಳು ಅಂದರೆ ವೇರಿಯಬಲ್ಸನ್ನು ಒಳಗೊಂಡಿರಬೇಕು ಅಂತಕ್ಕಂಥ. ದಿಸ್ ಮೀನ್ಸ್ ದಟ್ ಇಟ್ ಶುಡ್ ಹ್ಯಾವ್ ಎ ವೇರಿಯಬಲ್ಸ್ ವಿಚ್ ಕುಡ್ ಬಿ ಪುಟ್ ಟು ಎಂಪಿರಿಕಲ್ ಟೆಸ್ಟ್. ದೇ ಶುಡ್ ನಾಟ್ ಮಿಯರ್ಲಿ ಬಿ ಮಾರಲ್ ಜಡ್ಜ್ಮೆಂಟ್ಸ್ ಅಂತಕ್ಕಂಥ. ಅಂದರೆ ಇದರ ಅರ್ಥ ಅದು ಪ್ರಾಯೋಗಿಕ ಪರೀಕ್ಷೆಗೆ ಒಳಪಡಿಸಬಹುದಾದ ಅಸ್ಥಿರಗಳನ್ನು ಹೊಂದಿರಬೇಕು. ಅಂದರೆ ಅವು ಕೇವಲ ನೈತಿಕ ಹೇಳಿಕೆಗಳಂತೆ ಅಥವಾ ತೀರ್ಪುಗಳಂತೆ ಇರಬಾರ್ದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಇನ್ನೂ ಒಂದು ಉದಾಹರಣೆಯನ್ನು ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಕ್ಯಾಪಿಟಲಿಸ್ಟ್ಸ್ ಎಕ್ಸ್ಪ್ಲಾಯ್ಟ್ ವರ್ಕರ್ಸ್ ಅಥವಾ ಆಫೀಸರ್ಸ್ ಎಕ್ಸ್ಪ್ಲಾಯ್ಟ್ ಸಬಾರ್ಡಿನೇಟ್ಸ್ ಆರ್ young people are more radical in ideas or efficient management leads to harmonious relations in an establishment ಅಂತಕ್ಕಂಥ. ಅಂದರೆ ಈ ರೀತಿಯಾಗಿರ್ತಕ್ಕಂಥ ಪ್ರಾಕಲ್ಪನೆಗಳನ್ನು ರೂಪಿಸ್ಕೊಂಡ್ರೆ ದಿಸ್ ಹೈಪೋಥಿಸಿಸ್ ಕ್ಯಾನ್ ನಾಟ್ ಬಿ ಕನ್ಸಿಡರ್ಡ್ ಯೂಸ್ಫುಲ್ ಹೈಪೋಥಿಸಿಸ್. ಇವು ಉತ್ತಮವಾದ ಪ್ರಾಕಲ್ಪನೆಗಳು ಎನಿಸಿಕೊಳ್ಳಲಾರವು. ಉದಾಹರಣೆಗೆ, ಬಂಡವಾಳಶಾಹಿಗಳು ಕಾರ್ಮಿಕರನ್ನು ಶೋಷಣೆ ಮಾಡ್ತಾರೆ. ಇದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಹೇಳಿಕೆ. ಇದನ್ನು ಎಲ್ಲರೂ ಕೂಡ ಅಂದ್ಕೊತಾರೆ. ಈಗ ಬಂಡವಾಳಶಾಹಿಗಳಂದರೆ ಅವರು ಶೋಷಣೆ ಮಾಡ್ತಾರೆ ಬಿಡಪ್ಪ ಅಂತಾರೆ. ಅದೇ ರೀತಿ ಮೇಲಾಧಿಕಾರಿಗಳು ಕೆಳ ಅಧಿಕಾರಿಗಳನ್ನು ಅಥವಾ ಅಧೀನಾಧಿಕಾರಿಗಳನ್ನು ಶೋಷಣೆ ಮಾಡ್ತಾರೆ ಅಂತಕ್ಕಂಥದ್ದು ಅಥವಾ ಬಳಸ್ಕೊಳ್ತಾರೆ ಅಂತಕ್ಕಂಥದ್ದು. ಇದಕ್ಕೆ ಯಾವುದೇ ಪುರಾವೆಗಳು ಇರಲ್ಲ. ಯುವಜನರ ಆಲೋಚನೆಗಳಲ್ಲಿ ಹೆಚ್ಚು ತಾರ್ಕಿಕವಾಗಿರ್ತವೆ ಅಂತಕ್ಕಂಥದ್ದು. ಅಥವಾ ದಕ್ಷ ನಿರ್ವಹಣೆ ಒಂದು ಸ್ಥಾಪನೆಯಲ್ಲಿ ಸಾಮರಸ್ಯದ ಸಂಬಂಧಗಳು ಕಾರಣವಾಗಿರುತ್ತವೆ. ಅಂದರೆ ಒಂದು ಬಹಳ ಎಫಿಷಿಯೆಂಟ್ ಮ್ಯಾನೇಜ್ಮೆಂಟ್ ಇದೆ ಅಂತಂದರೆ ಅಲ್ಲಿ ಅವರಲ್ಲಿ ಉತ್ತಮವಾದ ಸಂಬಂಧಗಳಿದೆ ಅಂತಕ್ಕಂಥದ್ದು. ಇಂತಹ ಪ್ರಾಕಲ್ಪನೆಗಳನ್ನು ನಾವು ಉತ್ತಮವಾದ ಸಂಬಂಧ ಇದ್ದರೆ ಮ್ಯಾನೇಜ್ಮೆಂಟ್ ಮಾಡೋಕ್ಕಲ್ಲ. ಅಲ್ಲಿ ಸ್ಟ್ರಿಕ್ಟ್ ಇರಬೇಕು, ರೂಲ್ಸ್ ಇರಬೇಕು, ರೆಗ್ಯುಲೇಷನ್ಸ್ ಇರಬೇಕು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಫಾಲೋ ಅಪ್ ಮಾಡಬೇಕು. ಯಾರು ಫಾಲೋ ಮಾಡಲ್ಲ ಅವನಿಗೆ ಪನಿಷ್ಮೆಂಟ್ ಆಗಬೇಕು. ಆ ಥರ ಇದ್ದಾಗ ಅಲ್ಲಿ ಯಾವುದು ಎಫಿಷಿಯೆಂಟ್ ಮ್ಯಾನೇಜ್ಮೆಂಟನ್ನು ಲೀಡ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಎಫಿಷಿಯೆಂಟ್ ಮ್ಯಾನೇಜ್ಮೆಂಟು ಉತ್ತಮ ಸಂಬಂಧಗಳಿದೆ. ಉತ್ತಮ ಇಲ್ಲ ಅಂದರೆ ಉತ್ತಮ ಇರಲಿ. ಈಗ ಸರ್ಕಾರದ ಅಧಿಕಾರಿಯಾಗಿ ಉತ್ತಮ ಸಂಬಂಧ ಇದೆಯೋ ಅಥವಾ ಬೇರೆ ಸಂಬಂಧ ಇದೆಯೋ ಅದರ ಕೆಲಸವನ್ನು ಮಾಡಲೇಬೇಕಾಗಿರುತ್ತೆ. ಉತ್ತಮ ಸಂಬಂಧ ಇಲ್ಲ, ಅದಕ್ಕೆ ಇವನು ಎಫಿಷಿಯೆಂಟ್ ಅಲ್ಲ ಅಂತಂದರೆ ಅದು ತಪ್ಪಾಗುತ್ತೆ. ಇದನ್ನು ಅಳೆಯೋದಕ್ಕೆ ಯಾವುದೇ ಒಂದು ಮಾಪಕಗಳು ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದರಿಂದ ಪ್ರಾಕಲ್ಪನೆಗಳು ಅಂತಕ್ಕಂಥವು ಪ್ರಾಯೋಗಿಕ ಉಲ್ಲೇಖಗಳಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಪ್ರಾಯೋಗಿಕ ಉಲ್ಲೇಖಗಳಾಗಿರ್ಬೋದು ಅಂದರೆ ಪ್ರಾಯೋಗಿಕ ಪರೀಕ್ಷೆಗೆ ಒಳಪಡಿಸಲು ಸಹಕಾರಿಯಾಗಿರಬೇಕು. ಅಂಥ ಪ್ರಾಕಲ್ಪನೆಗಳು ಉತ್ತಮ ಪ್ರಾಕಲ್ಪನೆಗಳಾಗಬಲ್ಲವು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಒನ್, ಹೈಪೋಥಿಸಿಸ್ ಶುಡ್ ಬಿ ರಿಲೇಟೆಡ್ ಟು ಅವೈಲಬಲ್ ರಿಸರ್ಚ್ ಟೆಕ್ನಿಕ್ಸ್. ಹೈಪೋಥಿಸಿಸ್ ಶುಡ್ ಬಿ ರಿಲೇಟೆಡ್ ಟು ಅವೈಲಬಲ್ ರಿಸರ್ಚ್ ಟೆಕ್ನಿಕ್ಸ್ ಅಂದರೆ ಪ್ರಾಕಲ್ಪನೆಯು ಲಭ್ಯವಿರುವ ತಂತ್ರಸಾಧನಗಳಿಗೆ ಸಂಬಂಧಿಸಿರಬೇಕು. ವೈಲ್ ಫ್ರೇಮಿಂಗ್ ದ ಹೈಪೋಥಿಸಿಸ್ ದ ರಿಸರ್ಚರ್ ಶುಡ್ ಬಿ ಅವೇರ್ ಆಫ್ ದಿ ಅವೈಲಬಲ್ ರಿಸರ್ಚ್ ಟೆಕ್ನಿಕ್ಸ್ ಆ್ಯಂಡ್ ಶುಡ್ ಶೀ ದಟ್ ದ ಹೈಪೋಥಿಸಿಸ್ ಫಾರ್ಮ್ಡ್ ಈಸ್ ಟೆಸ್ಟಬಲ್ ಆನ್ ದಿ ಬೇಸಿಸ್ ಆಫ್ ದೆಮ್. ಅಂದರೆ ಈ ಪ್ರಾಕಲ್ಪನೆಗಳಂತಕ್ಕಂಥವು ಲಭ್ಯವಿರುವ ತಂತ್ರ ಸಾಧನಗಳಿಗೆ ಸಂಬಂಧಿಸಿರಬೇಕು.
ಪ್ರಾಕಲ್ಪನೆಯನ್ನು ರೂಪಿಸುವಾಗ ಸಂಶೋಧಕನು ಲಭ್ಯವಿರುವ ಸಂಶೋಧನಾ ತಂತ್ರಗಳ ಬಗ್ಗೆ ತಿಳಿದಿರಬೇಕು ಮತ್ತು ಆ ಚೌಕಟ್ಟಿನ ಕಲ್ಪನೆಯು ಅವುಗಳ ಆಧಾರದ ಮೇಲೆ ಪರೀಕ್ಷಿಸಲ್ಪಡುತ್ತದೆ ಎಂಬುದನ್ನು ನೋಡಬೇಕು. ಆ ಚೌಕಟ್ಟಿನ ಆಧಾರದ ಮೇಲೆ, ಆ ಚೌಕಟ್ಟಿನ ಕಲ್ಪನೆಯು ಅವುಗಳ ಆಧಾರದ ಮೇಲೆ ಪರೀಕ್ಷೆಗೆ ಒಳಪಡ್ತಿದೆಯಾ ಇಲ್ಲ ಎಂಬುದನ್ನು ಅವನು ನೋಡಬೇಕು ಅಂತಕ್ಕಂಥ ಮಾತನ್ನು ಇನ್ನು ಹೇಳ್ತಾನೆ. ಇನ್ ಅದರ್ ವರ್ಡ್ಸ್, ಹೈಪೋಥಿಸಿಸ್ ಶುಡ್ ಬಿ researchable, and for this it is important that a thought has been given to the methods and techniques which can be used to measure the concept and variables embedded in the hypothesis ಅಂತಕ್ಕಂಥ. ಅಂದರೆ ಇದನ್ನು ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಒಂದು ಪ್ರಾಕಲ್ಪನೆಯನ್ನು ಸಂಶೋಧಿಸಬೇಕಾದ್ರೆ, ಒಂದು ಪ್ರಾಕಲ್ಪನೆ ರೂಪಿಸ್ಕೊಳ್ಬೇಕಾದ್ರೆ ಮತ್ತು ಇದಕ್ಕಾಗಿ ಪ್ರಾಕಲ್ಪನೆಯಲ್ಲಿ ಮೂಡಿಬಂದಿರುವ ಪರಿಕಲ್ಪನೆಗಳನ್ನು, ವ್ಯತ್ಯಯಗಳನ್ನು ಅಳೆಯಲು ಬಳಸಬಹುದಾದ ವಿಧಾನಗಳು ಮತ್ತು ತಂತ್ರಗಳಿಗೆ ಸರಿಯಾದ ಆಲೋಚನೆಯನ್ನು ನಾವು ರೂಪಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಒಂದು ಪ್ರಾಕಲ್ಪನೆಯನ್ನು ರೂಪಿಸ್ಕೊಳ್ಬೇಕಾದ್ರೆ ಈ ಪ್ರಾಕಲ್ಪನೆಯು ಲಭ್ಯವಿರುವ ತಂತ್ರ ಸಾಧನಗಳ ಮುಖಾಂತರ ಅಳೆಯೋದಕ್ಕೆ ಸಾಧ್ಯನಾ ಅಥವಾ ಇಲ್ವಾ ಅಂತಕ್ಕಂಥದ್ದು ಇವನಿಗೆ ಮನವರಿಕೆ ಆಗಿರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇಟ್ ಡಸ್ ನಾಟ್ however mean that hypotheses which are not testable with the available techniques of research are not to be made. ಆದಾಗ್ಯೂ ಲಭ್ಯವಿರುವ ಸಂಶೋಧನೆಯ ತಂತ್ರಗಳೊಂದಿಗೆ ಪರೀಕ್ಷಿಸಲಾಗದ ಪ್ರಾಕಲ್ಪನೆಗಳನ್ನು ನಾವು ಮಾಡಬಾರ್ದು. ಒಂದು ವೇಳೆ ಪ್ರಾಕಲ್ಪನೆಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಯಾವುದೇ ಸಾಧನಗಳು, ತಂತ್ರಗಳಿಲ್ಲ ಅಂದರೆ ಅಂಥ ಪ್ರಾಕಲ್ಪನೆಗಳನ್ನು ನಾವು ರೂಪಿಸ್ಕೊಳ್ಬಾರ್ದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಎಂದು ಇದರ ಅರ್ಥವಲ್ಲ, ಪ್ರಾಕಲ್ಪನೆಗಳನ್ನು, ಲಭ್ಯವಿರುವ ಸಂಶೋಧನೆ ತಂತ್ರಗಳನ್ನು ಪರೀಕ್ಷಿಸಲಾಗದ ಪ್ರಾಕಲ್ಪನೆಗಳನ್ನು ಮಾಡಬಾರದು ಎಂದು ಇದರ ಅರ್ಥವಲ್ಲ. ಸಮಸ್ಯೆಯು ತುಂಬ ಮಹತ್ವದಾಗಿದ್ದರೆ ಮತ್ತು ಚೌಕಟ್ಟಿನ ಕಲ್ಪನೆಯು ತುಂಬ ಮಹತ್ವಾಕಾಂಕ್ಷೆಯ ಮತ್ತು ಸಂಕೀರ್ಣವಾದರೆ ಹೊಸ ಸಂಶೋಧನಾ ತಂತ್ರಗಳ ಅಭಿವೃದ್ಧಿಯೊಂದಿಗೆ ಇದು ಪರೀಕ್ಷೆಯು ಸಾಧ್ಯವಾಗುವುದು ಅಥವಾ ಪ್ರಾಕಲ್ಪನೆಯು ಹೊಸ ಸಂಶೋಧನಾ ತಂತ್ರಗಳ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಇಫ್ ಡಸ್ ನಾಟ್ however mean that hypotheses which are not testable with the available techniques of research are not to be made ಅಂತಕ್ಕಂಥ. ಅಂದರೆ ಇಲ್ಲಿ ಆ ರೀತಿಯಾಗಿರ್ತಕ್ಕಂಥ ಪ್ರಾಕಲ್ಪನೆಗಳು ಏನಾದರೂ ರಚಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ, ಪರೀಕ್ಷೆಗೆ ಒಳಪಡಿಸೋದಕ್ಕೆ ತಂತ್ರ ಸಾಧನಗಳಿಲ್ಲ ಅಂದರೆ ಅದನ್ನು ಮುಂದುವರೆದು ಇನ್ನೊಂದು ತಂತ್ರಗಳನ್ನು, ಸಾಧನಗಳನ್ನು ನಾವು ಜೋಡಿಸ್ಕೋಬೇಕು ಅಥವಾ ರೂಪಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇಫ್ ದ ಪ್ರಾಬ್ಲಮ್ ಈಸ್ ಟೂ ಸಿಗ್ನಿಫಿಕೆಂಟ್ ಆ್ಯಂಡ್ therefore the hypothesis is framed becomes too ambitious and complex. Its testing becomes possible with the development of new research techniques, or the hypothesis itself leads to the development of new research techniques. ಅಂದರೆ ಇಲ್ಲಿ ಆದಾಗ್ಯೂ ಲಭ್ಯವಿರುವ ಸಂಶೋಧನಾ ತಂತ್ರಗಳೊಂದಿಗೆ ಪರೀಕ್ಷಿಸಲಾದ ಪ್ರಾಕಲ್ಪನೆಗಳನ್ನು ಮಾಡಬಾರದು ಎಂಬುದು ಇದರ ಅರ್ಥವಲ್ಲ. ಸಮಸ್ಯೆಯು ತುಂಬ ಮಹತ್ವದ್ದಾಗಿದ್ದರೆ ಅಥವಾ ಚೌಕಟ್ಟಿನ ಕಲ್ಪನೆಯು ತುಂಬ ಮಹತ್ವಾಕಾಂಕ್ಷೆಯೋ ಮತ್ತು ಸಂಕೀರ್ಣದ್ದಾಗಿದ್ದರೆ ಹೊಸ ಸಂಶೋಧನಾ ತಂತ್ರಗಳ ಅಭಿವೃದ್ಧಿಯೊಂದಿಗೆ ಇದರ ಪರೀಕ್ಷೆಯು ಸಾಧ್ಯವಾಗುವುದು. ಯಾವುದಾದ್ರು ಈ ಪ್ರಾಕಲ್ಪನೆಯ ಒಂದು ಪರೀಕ್ಷೆ ಸಾಧ್ಯವಾಗುವುದು ಅಥವಾ ಅಂತಹ ಪ್ರಾಕಲ್ಪನೆಯು ಹೊಸ ಸಂಶೋಧನಾ ತಂತ್ರಗಳ ಅಭಿವೃದ್ಧಿಗೆ ಕಾರಣವಾಗಬಹುದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಇಲ್ಲಿ ಒಬ್ಬ ಸಂಶೋಧಕ ಪ್ರಾಕಲ್ಪನೆಗಳನ್ನು ರೂಪಿಸ್ಕೋಬೇಕಾದ್ರೆ ಅದು ಲಭ್ಯವಿರುವ ತಂತ್ರ ಸಾಧನಗಳಿಗೆ ಸಂಬಂಧಿಸಿರಬೇಕು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಸಿದ್ಧಾಂತ ಮತ್ತು ಅನುಸರಿಸುವ ವಿಧಾನಗಳು ಪರಸ್ಪರ ಪೂರಕವಾದವು ಸರಿಯಷ್ಟೇ. ಅಂತೆಯೇ ಪ್ರಾಕಲ್ಪನೆಯೊಂದನ್ನು ರಚಿಸಿಕೊಂಡು ಸಂಶೋಧಕನು ಮುಂದೆ ಅದನ್ನು ಯಾವ ಸಾಧನಗಳಿಂದ ಪರೀಕ್ಷೆಗೆ ಒಳಪಡಿಸಬಹುದು ಎಂಬುದರ ಬಗ್ಗೆ ಸ್ಪಷ್ಟವಾದ ಅರಿವನ್ನು ಹೊಂದಿರಲೇಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಗೂಡ್ ಆ್ಯಂಡ್ ಹ್ಯಾಟ್ ಅಂತಕ್ಕಂಥ ಒಬ್ಬ ಸಂಶೋಧಕ ತಾನು ರಚಿಸಿರುವ ಪ್ರಾಕಲ್ಪನೆಯನ್ನು ಪರೀಕ್ಷೆಗೆ ಒಳಪಡಿಸಲು ಯಾವ ತಂತ್ರಗಳು ಲಭ್ಯವಿವೆ ಎಂಬುದನ್ನು ತಿಳಿಯದ ಸಂಶೋಧಕನು ಉಪಯುಕ್ತವಾದ ಪ್ರಾಕಲ್ಪನೆಯನ್ನು ರಚಿಸಲು ಸಮರ್ಥನಲ್ಲ ಎಂದಿರುವುದು ಇಲ್ಲಿ ಉಲ್ಲೇಖಾರ್ಹವೆನಿಸಿಕೊಳ್ಳುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ತಾನು ಗೂಡ್ ಆ್ಯಂಡ್ ಹ್ಯಾಟ್ ಏನು ಹೇಳ್ತಾರಪ್ಪ ಅಂದರೆ, ತಾನು ರಚಿಸಿರುವ ಪ್ರಾಕಲ್ಪನೆಯನ್ನು ಪರೀಕ್ಷೆಗೆ ಒಳಪಡಿಸಲು ಯಾವ ತಂತ್ರಗಳು ಲಭ್ಯವಿವೆ
ಯಾವ ಯಾವ ತಂತ್ರಗಳು ಲಭ್ಯ ಇವೆ ಎಂಬುದನ್ನು ತಿಳಿಯದ ಸಂಶೋಧಕನು ಉಪಯುಕ್ತವಾದ ಪ್ರಾಕಲ್ಪನೆಯನ್ನು ರಚಿಸಲು ಸಮರ್ಥನಲ್ಲ ಎಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಯಾರು? ಗುಡ್ ಆ್ಯಂಡ್ ಡ್ಯಾಟ್ ಅಂತಕ್ಕಂಥವ್ರು. ಅಂದರೆ ಒಬ್ಬ ಸಂಶೋಧಕನಿಗೆ ಪ್ರಾಕಲ್ಪನೆಯನ್ನು ರೂಪಿಸ್ಕೊಳ್ಬೇಕಾದ್ರೇ ನನಗೆ ಯಾವ್ಯಾವ ತಂತ್ರಗಳಿದೆ, ಯಾವ್ಯಾವ ತಂತ್ರಗಳು ಸಾಧನಗಳು ಲಭ್ಯ ಇವೆ ಎಂಬುದರ ಮಾಹಿತಿ ಅಥವಾ ಅರಿವು ಅವನಿಗಿರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಹಾಗಾಗಿ ಈಗಾಗಲೇ ಅಸ್ತಿತ್ವದಲ್ಲಿರುವ ಲಭ್ಯ ಇರುವ ತಂತ್ರ ಸಾಧನಗಳ ಬಗ್ಗೆ ಅವನಿಗೆ ಮಾಹಿತಿ ಇದ್ದರೆ ಉತ್ತಮ ಪ್ರಾಕಲ್ಪನೆಗಳನ್ನು ರೂಪಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನೆಕ್ಸ್ಟ್ ಒನ್, ಹೈಪೋಥೀಸಿಸ್ ಶುಡ್ ಬಿ ಕನ್ಸಿಸ್ಟೆಂಟ್ ವಿತ್ ದ ಥಿಯರಿ. ಹೈಪೋಥೀಸಿಸ್ ಶುಡ್ ಬಿ ಕನ್ಸಿಸ್ಟೆಂಟ್ ವಿತ್ ದ ಥಿಯರಿ. ಪ್ರಾಕಲ್ಪನೆಯು ಸಿದ್ಧಾಂತವೊಂದರ ಜೊತೆಗೆ ಸಂಲಗ್ನಗೊಂಡಿರಬೇಕು. ಪ್ರಾಕಲ್ಪನೆಯು ಸಿದ್ಧಾಂತ ಒಂದರ ಜೊತೆಗೆ ಸಂಲಗ್ನಗೊಂಡಿರಬೇಕು. ಅಂದರೆ ಅದು ಒಂದು ಸಿದ್ಧಾಂತದ ಜೊತೆಗೆ ಸಂಬಂಧ ಇರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಹೈಪೋಥಿಸಿಸ್ ಮಸ್ಟ್ ಬಿ ರಿಲೇಟೆಡ್ ಟು ದಿ ಎಕ್ಸಿಸ್ಟಿಂಗ್ ಥಿಯರಿ ಆರ್ ಶುಡ್ ಹ್ಯಾವ್ ಎ ಥಿಯರಿಟಿಕಲ್ ಓರಿಯಂಟೇಷನ್. ಹೈಪೋಥಿಸಿಸ್ ಮಸ್ಟ್ ಬಿ ರಿಲೇಟೆಡ್ ಟು ದ ಎಕ್ಸಿಸ್ಟಿಂಗ್ ಥಿಯರಿ ಆರ್ ಶುಡ್ ಹ್ಯಾವ್ ಎ ಥಿಯರಿಟಿಕಲ್ ಓರಿಯಂಟೇಷನ್. ಅಂದರೆ ಪ್ರಾಯೋಗಿಕವಾಗಿ ಉಪಯುಕ್ತವಾದ ಪ್ರಾಕಲ್ಪನೆಯು ಪ್ರಸಕ್ತ ಅಸ್ತಿತ್ವದಲ್ಲಿರುವ ಸಿದ್ಧಾಂತಗಳೊಂದಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಂಲಗ್ನಗೊಂಡಿರಲೇಬೇಕು. ಪ್ರಸಕ್ತ ಅಂದರೆ ಈಗ ಅಸ್ತಿತ್ವದಲ್ಲಿರ್ತಕ್ಕಂತಹ ಒಂದು ಸಿದ್ಧಾಂತಗಳೊಂದಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಂಲಗ್ನಗೊಂಡಿರಬೇಕು, ಅಂದರೆ ಸಂಬಂಧ ಇರಬೇಕು ಅಂತಕ್ಕಂಥದ್ದು. ದ ಗ್ರೋತ್ ಆಫ್ ದ ನಾಲೆಡ್ಜ್ ಟೇಕ್ಸ್ ಪ್ಲೇಸ್ ಇನ್ ದ ಸೀಕ್ವೆನ್ಸ್ ಆಫ್ ಫ್ಯಾಕ್ಟ್ಸ್. ಹೈಪೋಥಿಸಿಸ್ ಥಿಯರಿ ಆ್ಯಂಡ್ ಲಾ ಆರ್ ಪ್ರಿನ್ಸಿಪಲ್ಸ್. ಥಿಯರಿ ಆ್ಯಂಡ್ ಲಾ ಆರ್ ಪ್ರಿನ್ಸಿಪಲ್ಸ್ ಅಂತಕ್ಕಂಥ ಅಂದರೆ ಕಲ್ಪನೆಯು ಸಿದ್ಧಾಂತವೊಂದಕ್ಕೆ ಅನುಗುಣವಾಗಿರಬೇಕು ಅಥವಾ ಸಂಬಂಧಿಸಿರಬೇಕು. ಪ್ರಾಕಲ್ಪನೆಯು ಅಸ್ತಿತ್ವದಲ್ಲಿರುವ ಸಿದ್ಧಾಂತಕ್ಕೆ ಸಂಬಂಧಿಸಿರಬೇಕು ಅಥವಾ ಸೈದ್ಧಾಂತಿಕ ದೃಷ್ಟಿಕೋನವನ್ನು ಹೊಂದಿರಬೇಕು. ಜ್ಞಾನದ ಬೆಳವಣಿಗೆ, ಸತ್ಯಗಳು, ಕಲ್ಪನೆ, ಸಿದ್ಧಾಂತ ಮತ್ತು ಕಾನೂನು ಅಥವಾ ತತ್ವಗಳು ಅನುಕ್ರಮದಲ್ಲಿ ನಡೆಯುತ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ದ ಗ್ರೋತ್ ಆಫ್ ದ ನಾಲೆಡ್ಜ್ ಟೇಕ್ಸ್ ಪ್ಲೇಸ್ ಇನ್ ದ ಸೀಕ್ವೆನ್ಸ್ ಆಫ್ ಫ್ಯಾಕ್ಟ್ಸ್. ಹೈಪೋಥಿಸಿಸ್, ಥಿಯರಿ ಆ್ಯಂಡ್ ಲಾ ಆರ್ ಪ್ರಿನ್ಸಿಪಲ್ಸ್ ಅಂತಕ್ಕಂಥ ಅಂದರೆ ಇವೆಲ್ಲವೂ ಕೂಡ ಒಂದಕ್ಕೊಂದಕ್ಕೆ ನಿಕಟವಾದಂಥ ಒಂದು ಸಂಬಂಧ ಇದೆ, ಸೀಕ್ವೆನ್ಸ್ ಅಂತಕ್ಕಂಥದ್ದು ಇದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಜ್ಞಾನದ ಬೆಳವಣಿಗೆಗೆ ಸತ್ಯಗಳು, ಕಲ್ಪನೆ, ಸಿದ್ಧಾಂತ ಮತ್ತು ಕಾನೂನು ಅಥವಾ ತತ್ವಗಳು ಅನುಕ್ರಮದಲ್ಲಿ ನಡೆಯುತ್ತವೆ ಅಂತಕ್ಕಂಥದ್ದು. ಇಟ್ ಮೀನ್ಸ್ ದ ಹೈಪೋಥಿಸಿಸ್ ಶುಡ್ ಹ್ಯಾವ್ ಎ ಕರೆಸ್ಪಾಂಡೆನ್ಸ್ ವಿತ್ ದ ಎಕ್ಸಿಸ್ಟಿಂಗ್ ಫ್ಯಾಕ್ಟ್ಸ್ ಆ್ಯಂಡ್ ಥಿಯರಿ. ಇದರ ಅರ್ಥ ಪ್ರಾಕಲ್ಪನೆಯು ಅಸ್ತಿತ್ವದಲ್ಲಿರುವ ಸಂಗತಿಗಳ ಮತ್ತು ಸಿದ್ಧಾಂತದೊಂದಿಗೆ ಒಂದು ಪತ್ರ ವ್ಯವಹಾರವನ್ನು ಹೊಂದಿರಬೇಕು ಅಂತಕ್ಕಂಥ ಅಂದರೆ ಇವುಗಳ ಜೊತೆಗೆ ಒಂದು ರೀತಿಯಾಗಿರ್ತಕ್ಕಂಥ ಸಂಬಂಧ ಇರಬೇಕು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಒಂದು ರೀತಿಯಾಗಿರ್ತಕ್ಕಂಥ ಸಂಬಂಧ ಅಂತಕ್ಕಂಥದ್ದು ಇರಬೇಕು. ಇಫ್ ಹೈಪೋಥಿಸಿಸ್ ಈಸ್ ರಿಲೇಟೆಡ್ ಟು ಸಮ್ ಥಿಯರಿ, ದ ರಿಸರ್ಚ್ ವರ್ಕ್ ವಿಲ್ ಎನೇಬಲ್ ಅಸ್ ಟು ಸಪೋರ್ಟ್, ಮಾಡಿಫೈ ಆರ್ ರೆಫ್ಯೂಟ್ ದ ಎಕ್ಸಿಸ್ಟಿಂಗ್ ಥಿಯರಿ ಅಂತಕ್ಕಂಥದ್ದು. ಅಂದರೆ ಇದರ ಅರ್ಥ ಪ್ರಾಕಲ್ಪನೆಯು ಅಸ್ತಿತ್ವದಲ್ಲಿರುವ ಸಂಗತಿಗಳು ಮತ್ತು ಸಿದ್ಧಾಂತದೊಂದಿಗೆ ಪತ್ರವ್ಯವಹಾರವನ್ನು ಮಾಡಬೇಕು. ಪ್ರಾಕಲ್ಪನೆಯು ಕೆಲವು ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದ್ದರೆ ಅಸ್ತಿತ್ವದಲ್ಲಿರುವ ಸಿದ್ಧಾಂತವನ್ನು ಬೆಂಬಲಿಸಲು ಅಥವಾ ಮಾರ್ಪಡಿಸಲು ಅಥವಾ ನಿರಾಕರಿಸಲು ಸಂಶೋಧನಾ ಕಾರ್ಯವು ನಮಗೆ ಅನುವು ಮಾಡಿಕೊಡುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅನುವು ಮಾಡಿಕೊಡುತ್ತದೆ ಅಂತಕ್ಕಂಥದ್ದು. ಎ ಥಿಯರಿಟಿಕಲ್ ಓರಿಯಂಟೇಷನ್ ಆಫ್ ದ ಹೈಪೋಥಿಸಿಸ್ ಎನ್ಶೂರ್ ದಟ್ ಇಟ್ ಬಿಕಮ್ಸ್ ಎ ಸೈಂಟಿಫಿಕಲಿ ಯೂಸ್ಫುಲ್ ಅಂತ. ಅಂದರೆ ಪ್ರಾಕಲ್ಪನೆಯು ಸೈದ್ಧಾಂತಿಕ ದೃಷ್ಟಿಕೋನವು ವೈಜ್ಞಾನಿಕವಾಗಿ ಉಪಯುಕ್ತವಾಗುವುದನ್ನು ಖಾತ್ರಿಗೊಳಿಸುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಖಾತ್ರಿಗೊಳಿಸುತ್ತದೆ ಅಂತಕ್ಕಂಥದ್ದು ಅಂದರೆ ಈ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಇದು ಒದಗಿಸಿಕೊಡುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ಪ್ರಾಕಲ್ಪನೆ ಅಂತಕ್ಕಂಥದ್ದು ಒಂದು ಸಿದ್ಧಾಂತವೊಂದರ ಜೊತೆಗೆ ಸಂಲಗ್ನಗೊಂಡಿರಬೇಕು ಅಂತಕ್ಕಂಥದ್ದು. ಅಂದರೆ ಯಾವುದೇ ವಿಜ್ಞಾನವು ಸಮೃದ್ಧವಾಗಿ ಬೆಳೆಯಬೇಕಾದ್ರೆ ಆ ವಿಜ್ಞಾನದಲ್ಲಿ ಇದುವರೆಗೂ ಶೋಧಿಸಲಾಗಿರುವ ಮಾಹಿತಿಗಳು ಮತ್ತು ಸಿದ್ಧಾಂತಗಳ ನೆಲೆಯಲ್ಲಿಯೇ ಹೊಸ ಶೋಧಗಳನ್ನು ನಡೆಸುವ ಪ್ರಯತ್ನವಾಗಬೇಕು. ಇದಕ್ಕೆ ಪ್ರತಿಯಾಗಿ ಸಂಶೋಧಕ ನಡೆಸುವ ಎಲ್ಲ ಅಧ್ಯಯನಗಳು ಪರಸ್ಪರ ಸಂಬಂಧವಿಲ್ಲದ ಪ್ರತ್ಯೇಕ ಸಮೀಕ್ಷೆಗಳಂತಿದ್ದರೆ ಯಾವುದೇ ವಿಜ್ಞಾನವು ಶ್ರೀಮಂತವಾಗಿ ಬೆಳೆಯಲಾರದು.
ಇಲ್ಲಿ ಗಮನಿಸಿ, ಇಲ್ಲಿ ಪ್ರಾಕ್ಕಲ್ಪನೆಯನ್ನು ರೂಪಿಸ್ಕೊಳ್ಬೇಕಾದ್ರೆ ಒಂದು ಸಿದ್ಧಾಂತದ ಜೊತೆಗೆ ಸಂಬಂಧ ಇರಬೇಕು. ಒಂದು ವೇಳೆ ಪ್ರಾಕ್ಕಲ್ಪನೆ ಏನಾದರೂ ಕೂಡ ಸಿದ್ಧಾಂತದ ಜೊತೆಗೆ ಸಂಬಂಧ ಇಲ್ಲ ಅಂದರೆ ಅದು ಅಭಿವೃದ್ಧಿ ಆಗಲಿಕ್ಕೆ, ಬೆಳೀಲಿಕ್ಕೆ, ವಿಕಾಸವನ್ನುಗೊಳ್ಳಲಿಕ್ಕೆ, ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಲ್ಲ. ಅದು ಪ್ರತ್ಯೇಕ ಸಮೀಕ್ಷೆಗಳಾಗಿರಬಾರ್ದು. ಪ್ರತ್ಯೇಕ ಸಮೀಕ್ಷೆಗಳಿಂತಿದ್ದರೆ ಯಾವುದೇ ವಿಜ್ಞಾನ ಶ್ರೀಮಂತವಾಗಿ ಬೆಳೆಯಲಾರದು. ಅಂತೆಯೇ ಪ್ರಾಕ್ಕಲ್ಪನೆ ಉತ್ತಮವಾದುದು ಎನಿಸಿಕೊಳ್ಳಬೇಕಾದಲ್ಲಿ ಅದು ಸಿದ್ಧಾಂತದ ಜೊತೆ ಸಂಲಗ್ನಗೊಂಡಿದೆಯೇ ಇಲ್ಲವೇ ಎಂಬ ಅಂಶವನ್ನು ಕಡ್ಡಾಯವಾಗಿ ಗಮನದಲ್ಲಿ ಇರಿಸಿಕೊಳ್ಳಲೇಬೇಕಾಗುವುದು. ನೋಡಿ, ಒಂದು ವಿಜ್ಞಾನ ಅಭಿವೃದ್ಧಿ ಆಗಬೇಕಾದ್ರೆ ಹೊಸ ಹೊಸ ಶೋಧಗಳಾಗಬೇಕು. ಇದಕ್ಕೆ ಪ್ರತಿಯಾಗಿ ಸಂಶೋಧಕ ನಡೆಸುವ ಎಲ್ಲ ಅಧ್ಯಯನಗಳು ಪರಸ್ಪರ ಸಂಬಂಧವಿರಬೇಕು. ಆಗ ಮಾತ್ರ ಒಂದು ವಿಜ್ಞಾನ ಶ್ರೀಮಂತವಾಗಿ ಬೆಳೆಯುತ್ತೆ. ಒಂದು ವೇಳೆ ಇದಕ್ಕೆ ವಿರುದ್ಧವಾಗಿದ್ದರೆ ಯಾವುದೇ ವಿಜ್ಞಾನ ಶ್ರೀಮಂತವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಲ್ಲ. ಅದೇ ರೀತಿ ಪ್ರಾಕ್ಕಲ್ಪನೆಯು ಕೂಡ ಉತ್ತಮವಾದುದು ಎನಿಸಿಕೊಳ್ಳಬೇಕಾದಲ್ಲಿ ಅದು ಸಿದ್ಧಾಂತವೊಂದರ ಜೊತೆ ಸಂಲಗ್ನಗೊಂಡಿದೆಯೇ ಇಲ್ಲವೇ ಎಂಬ ಅಂಶವನ್ನು ನಾವು ಕಡ್ಡಾಯವಾಗಿ ಗಮನದಲ್ಲಿಡಬೇಕು ಅಥವಾ ಲಕ್ಷ್ಯದಲ್ಲಿಡಬೇಕು. ಇಲ್ಲಾಂದರೆ ಆ ಒಂದು ಪ್ರಾಕ್ಕಲ್ಪನೆ ಉತ್ತಮ ಪ್ರಾಕ್ಕಲ್ಪನೆ ಎನಿಸಿಕೊಳ್ಳಲಾರದು. ಹಾಗಾಗಿ ಉತ್ತಮ ಪ್ರಾಕ್ಕಲ್ಪನೆ ಅಂತಕ್ಕಂಥದ್ದು ಸಿದ್ಧಾಂತದ ಜೊತೆ ಒಂದು ನಿಕಟವಾದ ಸಂಬಂಧವನ್ನು ಹೊಂದಿರಬೇಕು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಪ್ರೊಫೆಸರ್ ಗೂಡ್ ಆ್ಯಂಡ್ ಪ್ರೊಫೆಸರ್ ಹ್ಯಾಟ್, research work can contribute to the existing knowledge only when the hypothesis is related to some theory. ಅದಕ್ಕೆ ಪ್ರೊಫೆಸರ್ ಗೂಡ್ ಮತ್ತು ಹ್ಯಾಟ್ ರವರ ಪ್ರಕಾರ ಪ್ರಾಕ್ಕಲ್ಪನೆಯು ಕೆಲವು ಸಿದ್ಧಾಂತಕ್ಕೆ ಸಂಬಂಧಿಸಿದಾಗ ಮಾತ್ರ ಸಂಶೋಧನಾ ಕಾರ್ಯವು ಅಸ್ತಿತ್ವದಲ್ಲಿರುವ ಜ್ಞಾನಕ್ಕೆ ಒಂದು ಕೊಡುಗೆಯನ್ನು ನೀಡುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಈಗಾಗಲೇ ಏನು ಅಸ್ತಿತ್ವದಲ್ಲಿ ಒಂದು ಜ್ಞಾನ ಅಂತಕ್ಕಂಥದ್ದು ಇದೆಯೋ ಆ ಜ್ಞಾನಕ್ಕೆ ಇನ್ನಷ್ಟು ಕೊಡುಗೆಯನ್ನು ಕಾಂಟ್ರಿಬ್ಯೂಷನನ್ನು ಕೊಡ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಆ ಪ್ರಾಕ್ಕಲ್ಪನೆ ಸಿದ್ಧಾಂತವೊಂದರ ಜೊತೆ ಸಂಲಗ್ನಗೊಂಡಿರಬೇಕು ಅಥವಾ ಸಿದ್ಧಾಂತವೊಂದರ ಜೊತೆ ಸಂಬಂಧವನ್ನು ಇಟ್ಕೊಂಡಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಕಾರ್ಡಿಂಗ್ ಟು ಗೂಡ್ ಆ್ಯಂಡ್ ಹ್ಯಾಟ್, ರಿಸರ್ಚ್ ವರ್ಕ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಎಕ್ಸಿಸ್ಟಿಂಗ್ ನಾಲೆಡ್ಜ್ ಓನ್ಲಿ ವೆನ್ ದ ಹೈಪೋಥಿಸಿಸ್ ಈಸ್ ರಿಲೇಟೆಡ್ ಟು ಸಮ್ ಥಿಯರಿ. ಅಂದರೆ ಪ್ರಾಕ್ಕಲ್ಪನೆಯು ಯಾವುದಾದರೂ ಒಂದು ಸಿದ್ಧಾಂತದ ಜೊತೆ ಉತ್ತಮವಾದ ಸಂಬಂಧವನ್ನು ಇಟ್ಕೊಂಡಾಗ ಮಾತ್ರ ಅಲ್ಲಿ ಒಂದು ಜ್ಞಾನಕ್ಕೆ ಏನಾದರೂ ಕೂಡ ಕೊಡುಗೆಯನ್ನು ಕೊಡ್ಬೋದು. ಅಸ್ತಿತ್ವದಲ್ಲಿರುವ ಜ್ಞಾನಕ್ಕೆ ಮತ್ತಷ್ಟನ್ನು ಸೇರಿಸಬಹುದು ಅಥವಾ ಜ್ಞಾನವನ್ನು ಹೆಚ್ಚಿಸಬಹುದು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್, ಹೈಪೋಥಿಸಿಸ್ ಶುಡ್ ಬಿ ಕ್ಲಿಯರ್ ಆ್ಯಂಡ್ ಪ್ರೀಸಿಯಸ್ ಅಂತಕ್ಕಂಥದ್ದು. ಹೈಪೋಥಿಸಿಸ್ ಕ್ಲಿಯರ್ ಆ್ಯಂಡ್ ಪ್ರೀಸಿಯಸ್ ಅಂತಕ್ಕಂಥ ಅಂದರೆ ಪ್ರಾಕ್ಕಲ್ಪನೆಯು ಸ್ಪಷ್ಟ ಮತ್ತು ನಿಖರವಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಫ್ ದ ಹೈಪೋಥಿಸಿಸ್ ಈಸ್ ನಾಟ್ ಕ್ಲಿಯರ್ ಆ್ಯಂಡ್ ಪ್ರೀಸಿಯಸ್, ದ ಇನ್ಫರೆನ್ಸಸ್ ಡ್ರಾನ್ on its basis cannot be taken as reliable. A good hypothesis is stated in the simplest possible term. ಅಂದರೆ ಇಲ್ಲಿ ಪ್ರಾಕ್ಕಲ್ಪನೆ ಅಂತಕ್ಕಂಥದ್ದು ಸ್ಪಷ್ಟವಾಗಿರಬೇಕು ಮತ್ತು ನಿಖರವಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಪ್ರಾಕ್ಕಲ್ಪನೆಯು ಸ್ಪಷ್ಟ ಮತ್ತು ನಿಖರವಾಗಿಲ್ಲದಿದ್ದರೆ ಅದರ ಆಧಾರದ ಮೇಲೆ ಚಿತ್ರಿಸಿದ ನಿರ್ಣಯಗಳು ವಿಶ್ವಾಸಾರ್ಹವೆಂದು ತೆಗೆದುಕೊಳ್ಳಲಾಗುವುದಿಲ್ಲ. ಉತ್ತಮ ಪ್ರಾಕ್ಕಲ್ಪನೆಯನ್ನು ಸರಳವಾದ ಸಂಭಾವ್ಯ ಪದದಲ್ಲಿ ನಾವು ಹೇಳಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಸಿಂಪ್ಲೆಸ್ಟ್ ಪಾಸಿಬಲ್ ಟರ್ಮ್ ಅಂತಕ್ಕಂಥದ್ದು ಅಂದರೆ ಸರಳವಾಗಿ ಬಳಕೆ ಇರತಕ್ಕಂಥ ಪದದಲ್ಲಿ ನಾವು ಪ್ರಾಕ್ಕಲ್ಪನೆಯನ್ನು ರೂಪಿಸಬೇಕು ಅಂತಕ್ಕಂಥ. ಇದು ಕೂಡ ಈಗಾಗಲೇ ಸ್ಪಷ್ಟತೆ ಮತ್ತು ನಿಖರತೆ ಅಂತಕ್ಕಂಥದ್ದು ಹೇಳಿದ್ದೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರೀಸಿಯಸ್ ಆ್ಯಂಡ್ ಕ್ಲಿಯರ್ ಅಂತ ಹೇಳ್ತಾನೆ. ಅಂದರೆ ಸ್ಪಷ್ಟ ಮತ್ತು ನಿಖರವಾಗಿಲ್ಲದಿದ್ದರೆ ಅದರ ಆಧಾರದ ಮೇಲೆ ಚಿತ್ರಿಸಿದ ಅಥವಾ ಅದರ ಆಧಾರದ ಮೇಲೆ ನಡೆಸಿದ ಸಂಶೋಧನೆಗಳು ತಮ್ಮ ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ತವೆ. ಅಂದರೆ ಅಲ್ಲಿ ನಿಖರತೆ ಇಲ್ಲ ಅಂದರೆ, ಸ್ಪಷ್ಟತೆ ಇಲ್ಲ ಅಂದರೆ ವಿಶ್ವಾಸಾರ್ಹತೆ ಕಳೆದುಕೊಳ್ತವೆ. ಸ್ಪಷ್ಟತೆ ಇದೆ, ನಿಖರತೆ ಇದೆ ಅಂತಂದರೆ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸ್ಕೊಳ್ತವೆ. ಆಗ ಉತ್ತಮ ಪ್ರಾಕ್ಕಲ್ಪನೆ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಉತ್ತಮ ಪ್ರಾಕ್ಕಲ್ಪನೆ ಆಗುತ್ತೆ ಅಂತಕ್ಕಂಥದ್ದು. ಅಂದರೆ ಪ್ರಾಕ್ಕಲ್ಪನೆಗಳು ಯಾವಾಗಲೂ ಕೂಡ
ಸ್ಪಷ್ಟತೆಯಿಂದ ಕೂಡಿರಬೇಕು ಮತ್ತು ನಿಖರತೆಯಿಂದ ಇರಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾವಿಲ್ಲಿ ಹೇಳ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಕೂಡ ಧನ್ಯವಾದಗಳು. ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.